ಕಾಂಗ್ರೆಸ್ನಲ್ಲಿ ಅಧಿಕಾರ ರಾಜಕಾರಣದ ಜಾಗರಣೆ. ಸಚಿವರಲ್ಲಿ ಅದರಲ್ಲೂ ಡಿಸಿಎಂ ಡಿಕೆಶಿಗೆ ಶಿವರಾತ್ರಿ ಬಳಿಕ ಹಗಲು ರಾತ್ರಿಗಳು ಏಕನಾದಂತಹ ಸಂಗಮ. ನಿತ್ಯ ಓಡಾಟ, ಕಣ್ಣಿಗೆ ನಿದ್ದೆ ಇಲ್ಲ, ಅಧಿಕಾರದ್ದೇ ಧ್ಯಾನ, ಭವಿಷ್ಯದ್ದೇ ಚಿಂತೆ. ಕಾಲಿಗೆ ಚಕ್ರ ಧರಿಸಿ ಸ್ಕೇಟಿಂಗ್ ಆಡ್ತಾ ಇರುವಂತಹ ಡಿಕೆಶಿ ಕಣ್ಣಿಗೆ ಕಾಣುವಂತಹ ಗುಡಿ ಗುಡಾರಗಳನ್ನ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಶಿಂಧೆ ಪಟ್ಟವನ್ನ ಕಟ್ಟೋಕೆ ಬಿಜೆಪಿ ಯತ್ನವನ್ನ ಮಾಡ್ತಾ ಇದೆ. ಅದೆಲ್ಲ ಸಾಧ್ಯ ಇಲ್ಲ ಅನ್ನುವಂತಹ ಕೈಪಡಿಯ ವಾದ ಮತ್ತೊಂದು ಕಡೆಗೆ. ಡಿಸೆಂಬರ್ಗೆ ಡಿಕೆಶಿ ಸಿಎಂ ಫಿಕ್ಸ್ ಅನ್ನುವಂಥ ಶಿವಗಂಗಾ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಲೆಕ್ಕಾಚಾರವೇ ಬೇರೆ. ಈ ಎಲ್ಲ ಕಾರಣಕ್ಕೆ ರಾಜಕೀಯ ರಣರೋಚಕ ಘಟ್ಟವನ್ನ ತಲುಪಿದೆ. ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿದ್ದಾರೆ. ಇದು ಬಂಡೆಯಾಟ. ಹೈಕಮಾಂಡೇ ಇಲ್ಲಿ ಸೂತ್ರಧಾರಿ. ಕನಕಪುರದ ಈ ಭೇರುಂಡನೆ ಪಾತ್ರಧಾರಿ. ದಡವ ಸೇರಿಸಯ್ಯ ಅಂತ ಕೇಳ್ತಾ ಕೇಳ್ತಾ ಆ ಮಹಾದೇವನ ಬಳಿ ಅಧಿಕಾರದ ಗದ್ದುಗೆ ಮಹಾಪ್ರಸಾದಕ್ಕೆ ಸ್ಮರಣೆ ಮಾಡ್ತಿದ್ದಾರೆ. ಆ ಸ್ಮರಣೆ ರಣತಂತ್ರದ ಭಾಗವೇ. ಇಡೀ ರಾಜ್ಯ ರಾಜಕೀಯ ಬೆರಗಿನಿಂದ ಆ ಮಹಾಶಿವರಾತ್ರಿಯ ಕಾರ್ಗತ್ತಲಿನಲ್ಲಿ ಚಾಣಕ್ಯನ ಜೊತೆ ಸಂಧಿ ನಡೆಯಿತಾ ಅನ್ನುವ ರಹಸ್ಯ ಹೆಕ್ಕೋಕೆ ಹೆಣುತ್ತಾನೇ ಇದೆ. ಈಗ ಮತ್ತೆ ಶಿವನಾಟ ಶುರುವಾಗಿದೆ. ಹಿಂದುತ್ವದ ಮಂತ್ರ, ದೇಗುಲಗಳ ಸಂಚಾರ, ಡಿಸಿಎಂ ಬ್ರಹ್ಮಾಸ್ತ್ರ. ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ ಡಿಕೆಶಿ ನಡೆ ನುಡಿ. ನಾನು ದೊಡ್ಡ ಆಲದ ಕೆಂಪೇಗೌಡನ ಮಗ, ಶಿವನ ಮಗ ಶಿವಕುಮಾರ. ನನ್ನ ತಂದೆ ಹೆಸರಿಟ್ಟಿದ್ದು ಕುಂಭಮೇಳಕ್ಕೆ ಹೋಗಿದ್ದೆ. ನೀರಿಗೇನಾದ್ರೂ ಜಾತಿ ಧರ್ಮ ಇದೆಯಾ? ಡಿಸಿಎಂ ಡಿಕೆಶಿ ಕೆಣಕಿದ ಎದುರಾಳಿ ಪಡೆಗೆ ಚಳಿ ಬಿಡಿಸಿದ ಪರಿ ಇದು. ಅಂದ್ಹಾಗೆ ಇವತ್ತು ಉಡುಪಿಗೆ ಬಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಖಾತೆ ಪುಸ್ತಕದಲ್ಲಿ ಹೊಸ ಲೆಕ್ಕ ಬರೆದ್ರು. ಬಿಜೆಪಿ ಸೇರ್ತಾರಾ ಅನ್ನುವ ವದಂತಿಗೆ ಡಿಕೆಶಿ ಹೇಳಿದ್ದು ಹಿಂದುತ್ವದ ಪ್ಲಸ್ ಜಾತ್ಯತೀತವನ್ನ ಪೋಣಿಸಿದ್ರು. ಯೇಸುಕುಮಾರ್ ಬ್ರದರ್ಸ್ ಪಂಕ್ಚರ್ ಮಾತಿಗೂ ಫ್ರಾಕ್ಚರ್ ಮಾಡಿದ್ರು. ಬೇರೆ ಇನ್ನೊಂದೇನೋ ಹೆಸರು ಕರೆದ್ರು. ಇಲ್ಲ, ನಾನು ಶಿವನ ಮಗ ಶಿವನ್ ಕುಮಾರ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ. ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ. ಇವಾಗ ಮಾಡ್ತಾರೆ. ಈಗ ನೀರು ಸಂಗಮ, ಅಲ್ಲಿಗೆ ಹೋಗಿದ್ದೆ ನಾನು. ಕುಂಭಮೇಳಕ್ಕೆ ಹೋಗಿದ್ದೆ. ಆ ಕುಂಭಮೇಳದಲ್ಲಿ ನೀರಿಗೇನಾದ್ರು ಜಾತಿ ಇದೆಯಾ? ನೀರಿಗೇನಾದ್ರು ಧರ್ಮ ಇದೆಯಾ? ನೀರಿಗೇನಾದ್ರು ಪಾರ್ಟಿ ಇದೆಯಾ? ಏನೂ ಇಲ್ಲ. ಅಂದ್ಹಾಗೆ ಕಾಂಗ್ರೆಸ್ನ ಸೀಸನ್ ಹಿಂದುತ್ವ ಕೈಬಿಟ್ಟು ಹಿಂದುತ್ವದ ಹೊಸ ಪ್ರಯೋಗಶಾಲೆ ಆರಂಭಿಸಿದ ಬಂಡೆ ಮತಶಿಲ್ಪಿಯಾಗುವ ಹೆಗ್ಗುರಿ ಹೊಂದಿದಂತೆ ಕಾಣಿಸ್ತಾ ಇದೆ. ಅದರ ಮುಂದುವರಿದ ಭಾಗವೇ ಉಡುಪಿಯ ಕಾಪುವಿನ ಮಾರಿಗುಡಿಯ ಪ್ರದಕ್ಷಿಣೆ. ಉಚ್ಚಂಗಿ ದೇವಿಯ ದರ್ಶನಗೈದ ಡಿಕೆಶಿ ಇಳಕಲ್ನ ವಿಶಿಷ್ಟ ಕೆಂಪು ಕಲ್ಲಿನಿಂದ ನಿರ್ಮಾಣವಾಗಿರುವ ದೇಗುಲಕ್ಕೆ ತಮ್ಮ ಪತ್ನಿಯ ಹೆಸರಿನಲ್ಲಿ 9,99,999 ರೂಪಾಯಿ ದೇಣಿಗೆಯನ್ನ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ಮನೆಯ ಒಗ್ಗರಣೆ ರುಚಿ ಸವಿದ ಜಗದೀಶ್ ಶೆಟ್ಟರ್ ಅದ್ಯಾಕೋ ಪವರ್ ಸ್ಟ್ರಗಲ್ ಪ್ರಸ್ತಾಪ ಮಾಡಿ ಏಕನಾಥ್ ಶಿಂದೆ, ಅಜಿತ್ ಪವಾರ್ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಇದಕ್ಕೆ ಕೌಂಟರ್ ಎಂಬಂತೆ ಅಂತಹ ಸಾಹಸ ಸಾಧ್ಯವಿಲ್ಲ ಬಿಡಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾದ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಾರು ಏಕನಾಥ್ ಶಿಂದೆ ಆಗ್ತಾರೆ ಕಾಂಗ್ರೆಸ್ನಲ್ಲಿ, ಯಾರು ಅಜಿತ್ ಪವಾರ್ ಆಗ್ತಾರೆ, ಅದು ಡಿಕೆ ಶಿವಕುಮಾರ್ ಹೇಳ್ಬೇಕು ಅಂತ ನಾನು ಹೇಳಿದ ಕ್ವಶನ್. ಇದು ಅವ್ರು ಉತ್ತರ ಕೊಡಬೇಕು. ಏಕನಾಥ್ ಶಿಂದೆ ಈಗ ಬಿಜೆಪಿ ಯಾವತ್ತೂ ಕೂಡ ಸ್ವಂತ ಬಲದ ಮೇಲೆ ಬಂದೇ ಇಲ್ಲ ಇತಿಹಾಸದಲ್ಲಿ. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆಗಳಿಂದಾನೇ ಬಂದಿರೋದಲ್ವಾ. ಹೋದ ಬಾರಿ 16-18 ಏಕನಾಥ್ ಶಿಂದೆಗಳು ತಗೊಂಡೋದ್ರಲ್ಲ, ಏನಾಯ್ತು? ಅದಕ್ಕಿಂತ ಮುಂಚೆ ಏನ್ ಮಾಡಿದ್ರು? ಸದಾನಂದ ಗೌಡ್ರ ಆಗಿರ್ಬೋದು, ಶೆಟ್ಟರ್ ಆಗಿರ್ಬೋದು, ಎಲ್ಲರೂ ಮುಖ್ಯಮಂತ್ರಿ ಆಗಿರೋದು ಏಕನಾಥ್ ಶಿಂದೆಗಳಿಂದಾನೆ. ಇವ್ರ ಸ್ವಂತ ಬಲದಲ್ಲಿಲ್ಲ. ಆದ್ರೆ ಇಲ್ಲಿ ಈ ಸರಿ ಹಾಗಾಗಕ್ ಚಾನ್ಸೇ ಇಲ್ಲ. ಇತ್ತ ಡಿಕೆ ಶಿವಕುಮಾರ್ ಬಂಟರ ಪಡೆಯ ನಂಟ ಶಾಸಕ ಶಿವಗಂಗಾ ಮೀಟಿದ ತಾಳ ತಂಬೂರಿ ಕಾಂಗ್ರೆಸ್ನಲ್ಲಿ ಹೊಸ ರಾಗ ಸಂಯೋಜನೆ ಮಾಡಿದೆ. ಡಿಸೆಂಬರ್ ಒಳಗೆ ಡಿಕೆಶಿ ಸಿಎಂ ಆಗೋದು ಖಚಿತ ಅಂತ ರಕ್ತದಲ್ಲಿ ಬರ್ಕೊಡೋಕೆ ಸಜ್ಜಾಗಿದ್ದಾರೆ. 80 ಶಾಸಕರು ಗೆಲ್ಲೋಕೆ ಡಿಕೆಶಿ ಪಾತ್ರ ಇದೆ. ಮುಂದಿನ 7 ವರ್ಷ ಅವರೇ ಸಿಎಂ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಆದ್ರೆ ಸಚಿವ ಮುನಿಯಪ್ಪ ದಾಟಿಯೇ ಬೇರೆ.
ಸಿಎಂ ಆಗಿ ಸಿದ್ದರಾಮಯ್ಯ, ಡಿಸಿಎಂ ಆಗಿ ಡಿಕೆಶಿ ಕಂಟಿನ್ಯೂ ಅಂತಿದ್ದಾರೆ. ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿಟ್ಕೊಳ್ರಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಸಂಚಲನ ಮೂಡಿದ್ದಾರೆ. ಇಡೀ ರಾಷ್ಟ್ರ ನೋಡುವಂಥ ರೀತಿಯಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿದ್ದಾರೆ. ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗುವಂಥ ಸಂದರ್ಭ ಇಲ್ಲವೇ ಇಲ್ಲ. ಇದು ಸುಮ್ಮನೆ ರಾಜಕೀಯವಾಗಿ ಇದನ್ನೆಲ್ಲ ಮಾತಾಡ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಏನಾರು ಇದೆ? ಇಲ್ಲ, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರೇ ಮುಂದುವರಿತಾರೆ. PCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಮುಂದುವರಿತಾರೆ. ಈ ಶಿವನ ಅಧಿಕಾರ ಸ್ತೋತ್ರ ಪಠಣ ಮಾತ್ರ ಡಿಸೆಂಬರ್ ಹೊತ್ತಿಗೆ ಕನಕಪುರದ ಹೆಬ್ಬಂಡೆ ಅಗ್ನಿಯ ಶಿಲೆಯಾಗಿ ಬದಲಾಗೋದ್ ಪಕ್ಕ. ಅಲ್ಲಿವರೆಗೆ ರಾಜಕೀಯ ಚದುರಂಗ ದಾಳಕ್ಕೆ ವಿರಾಮವೇ ಇಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.